ವೀಕ್ಷಕರೇ, ಮಕರ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಏನಾದ್ರೂ ಒಂದಿಷ್ಟು ಬದಲಾವಣೆ ಆಗೋದಿದೆಯಾ? ಪರಿವರ್ತನೆ ಆಗುತ್ತಾ? ಧನ ಪ್ರಾಪ್ತಿ ಯೋಗ ಇದೆಯಾ? ಕೆಲವೊಂದು ಟ್ರಿಕ್ಸ್ ಗಳು ಹೆಂಗಿರ್ಬೇಕು, ಕೆಲವೊಂದು ಯೋಜನೆಗಳನ್ನ ಯಾವ ರೀತಿಯಲ್ಲಿ ನೀವು ರೂಪಿಸ್ಕೋಬೇಕು ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಮಗೆ ಸಿಗುತ್ತೆ. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮ್ಗೆ ಪ್ರಯೋಜನ ಆಗುತ್ತೆ. ಮತ್ತೆ ವಿಡಿಯೋದ ಕೊನೆಯಲ್ಲಿ ಅದ್ಭುತ ಪರಿಹಾರಗಳು, ನಿಮಗೆ ಉಪಯೋಗ ಆಗುವಂತಹ ಸರಳ ಪರಿಹಾರಗಳು ಕೂಡ ಸಿಗುತ್ತೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಮಕರ ರಾಶಿಯವರ ವಿಚಾರಗಳನ್ನ ನೋಡೋದಾದ್ರೆ, ಇವರ ಮನಸ್ಥಿತಿಯ ಬಗ್ಗೆ ನೋಡೋದಾದ್ರೆ ನೋಡಿ, ಕಠಿಣವಾಗಿರತಕ್ಕಂತ ಪರಿಶ್ರಮಗಳು. ಯಾಕಂದ್ರೆ ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಚಾಚು ತಪ್ಪದೆ ಕ್ಲೀನ್ ಆಗಿ ಮಾಡುವಂಥದ್ದು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥದ್ದು, ಬಹಳ ಪರಿಶ್ರಮಿಗಳು ಅಂತ ಹೇಳ್ಬೋದು. ಅದರ ಜೊತೆಗೆ ಕರ್ತರು ಯಾವ್ದಾದ್ರೂ ವಿಚಾರಗಳಿದ್ರೆ ಅದನ್ನು ಸೃಷ್ಟಿ ಮಾಡುವಂತದ್ರಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದು, ಕ್ರಿಯೇಟ್ ಮಾಡುವಂಥದ್ದು, ಬಹಳಷ್ಟು ಒಂದು ಯೋಚನೆ ತುಂಬಾ ಚೆನ್ನಾಗಿರುತ್ತೆ. ಯಶಸ್ವಿ ಆಡಳಿತಗಾರರು ಮತ್ತೆ ಧಾರಾಳಿಗಳು. ಯಾವತ್ತಿಗೂ ಕೂಡ ಈ ಕಂಜೂಸ್ತನ ಇರಲ್ಲ, ಜಿಪುಟತನ ಮೊದಲೇ ಇಲ್ಲ. ಎಲ್ಲರನ್ನೂ ಪ್ರೀತಿಸುವಂತ, ಎಲ್ಲರನ್ನೂ ನನ್ನವರು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಮಕರ ರಾಶಿಯವರು ಅಂತ ಹೇಳಬೇಕು. ಇನ್ನು ಮಿತ್ರ ರಾಶಿ ಬಂದು ಕುಂಭ ರಾಶಿ ಆದ್ರೆ, ಶತ್ರು ರಾಶಿ ಸಿಂಹ ರಾಶಿ. ಇನ್ನು ನಿಮ್ಮ ಅದೃಷ್ಟದ ದಿನಾಂಕವನ್ನು ನೋಡೋದಾದ್ರೆ 8, 17, 26 ಆಗಿರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 6, 7, 8 ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ದಿನ ಬಂದು ಶನಿವಾರ ಮತ್ತು ಶುಕ್ರವಾರ ಆಗಿದೆ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರ್ತಕ್ಕಂಥದ್ದು. ಮತ್ತೆ ಅದೃಷ್ಟದ ರತ್ನ ಬಂದು ಸಹಜವಾಗಿ ನೀಲಂ ಆಗಿದೆ ನಿಮ್ಮ ರಾಶಿಯವರಿಗೆ. ಇನ್ನು ನಿಮ್ಮ ರಾಶಿಯವರು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ಜುಲೈ ತಿಂಗಳಲ್ಲಿ ನೋಡಿ, ಒತ್ತಡದ ಕೆಲಸಗಳ ಮಾಡ್ತಕ್ಕಂಥದ್ರಿಂದ ಕಿರಿಕಿರಿ ಆಗುತ್ತೆ. ಅಂದ್ರೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ಓವರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಹೆವಿಯಾಗಿ ಜವಾಬ್ದಾರಿ ತಗೊಳ್ಳೋದು, ಮತ್ತೆ ನಿಮ್ಮ ಒಂದು ಏನು ನಿಮ್ಮ ಲಿಮಿಟೇಷನ್ ಅನ್ನ ಮೀರಿ ರಿಸ್ಕ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ಒಂದು ಸಂದರ್ಭಗಳು ನಿಮಗೆ ತುಂಬಾ ಸ್ವಲ್ಪ ಕಷ್ಟಗಳು ಕೊಡ್ತವೆ. ಆದ್ರೆ ಆ ಕಷ್ಟಗಳನ್ನ ಪ್ರೀತಿಸುವಂಥದ್ದು, ಆ ಕಷ್ಟಗಳನ್ನ ಇಷ್ಟಪಡುವಂಥದ್ದು, ಇಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇದ್ರೆ ಎಂತ ಸ್ಟ್ರೆಸ್ ಇದ್ರೂ ಕೂಡ ಸರಿ ಆಗುತ್ತೆ. ಮಾನಸಿಕವಾಗಿ ಸದೃಢರಾಗ್ತೀರಿ, ಗಟ್ಟಿಮುಟ್ಟಾಗ್ತೀರಿ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಬೇರೆ ಬೇರೆ ವ್ಯಕ್ತಿಗಳ ಸಂಪರ್ಕ ಆಗತ್ತೆ. ನೀವೇನ್ ಮಾಡ್ತೀರಿ, ಸುಮ್ಮನೆ ಕೂಡಲ್ಲ. VIP ಗಳು, ಮೇಲಧಿಕಾರಿಗಳು, ಮೇಲ್ದರ್ಜೆ ವ್ಯಕ್ತಿಗಳು, ಉನ್ನತ ಮಟ್ಟದ ವ್ಯಕ್ತಿಗಳು, ಅಧಿಕಾರಿಗಳು, ರಾಜಕಾರಣಿಗಳು, ರಿಲೇಷನ್ನು ಅಥವಾ ಯಾವುದೇ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಂಪರ್ಕದಲ್ಲಿರೋದಕ್ಕೆ ಇಷ್ಟಪಡ್ತೀರಿ. ಅವರ ಜೊತೆ ಉತ್ತಮ ಬಾಂಧವ್ಯ, ಉತ್ತಮ ಸ್ನೇಹ, ಉತ್ತಮ ಸಂಬಂಧವನ್ನ ಹೊಂದುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ತೀರಿ. ಇದು ಬಹಳ ಕೈ ಹಿಡಿಯುತ್ತೆ. ಆಪತ್ಕಾಲದಲ್ಲಿ ಕೈ ಹಿಡಿತದೆ. ನಿಮ್ಮ ತೊಂದರೆ ಸಂದರ್ಭದಲ್ಲಿ, ಕಷ್ಟ ಕಾಲದಲ್ಲಿ ನಿಮಗೆ ಕೈ ಹಿಡಿಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕೆಲಸಗಳನ್ನ ಗುರುತಿಸಲ್ಪಡ್ತಕ್ಕಂಥ ಸಮಯ. ಅಂದ್ರೆ ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತೀರಲ್ಲ, ಅದನ್ನ ಜನಗಳು ಗುರುತಿಸ್ತಾರೆ, ಮೇಲಧಿಕಾರಿಗಳು ಗುರುತಿಸ್ತಾರೆ, ಸಂಬಂಧಪಟ್ಟವರು ಗುರುತಿಸ್ತಾರೆ. ನಿಮ್ಮ ಶ್ರಮ ಎಂಥದ್ದು, ನಿಮ್ಮ ತ್ಯಾಗ ಎಂಥದ್ದು, ನಿಮ್ಮ ಪರಿಶ್ರಮ ಏನ್ ಪಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಾಗುತ್ತೆ ಅನ್ನುವಂಥದ್ದು. ಎಷ್ಟೋ ಸಂದರ್ಭಗಳು ಹೀಗಿರುತ್ತೆ, ಬಹಳ ಕಷ್ಟಪಟ್ಟು ಏನೋ ಒಂದು ಮಾಡಿರ್ತೀರಿ, ಅದ್ರ ಕ್ರೆಡಿಟ್ ಮತ್ತೊಬ್ಬರಿಗೆ ಹೋಗಿರುತ್ತೆ. ಇಂಥ ಅನುಭವ ನಿಮ್ಮ ಜೀವನದಲ್ಲಂತೂ ಸಾಕಷ್ಟು ಆಗಿ ಹೋಗಿರುತ್ತೆ. ಇಂಥ ಸಂದರ್ಭ ಇಲ್ಲ. ಈಗ ಈ ತಿಂಗಳಲ್ಲಿ ಏನೋ ನೀವು ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಒಂದು ಪ್ರಶಂಸೆ ಅನ್ನುವಂಥದ್ದು ಇರುತ್ತೆ ಮನುಷ್ಯನಿಗೆ ಎಲ್ಲದಕ್ಕಿಂತಲೂ. ಇನ್ನು ಕೆಲವೊಬ್ಬರಿಗೆ ಪ್ರತಿಷ್ಠಿತ ಬಹುಮಾನಗಳು ಅಥವಾ ಮಾನ ಸನ್ಮಾನಗಳು, ಬಿರುದು ಬಾವಲಿಗಳು, ಸಭೆ ಸಮಾರಂಭಗಳು, ಪ್ರಶಂಸೆಗಳು, ಕೀರ್ತಿ, ಪ್ರತಿಷ್ಠೆ, ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಬಹಳಷ್ಟು ಜನರಿಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಆಮದು ರಫ್ತಿನ ವ್ಯವಹಾರಸ್ಥರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಈ
ಕೊಡ್ಕೊಳ್ಬೇಕೆ ಅಥವಾ ಹಿಂಗ್ ತಗೊಳ್ಳೋದು, ಹಿಂಗ್ ಮಾರಾಟ ಮಾಡೋದು ಅಥವಾ ರಫ್ತು ಮಾಡೋದು, ಆಮದು ಮಾಡೋದು ಅಥವಾ ವ್ಯಾಪಾರ ಬಿಸ್ನೆಸ್ ವಹಿವಾಟು ಮಾಡ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದ ಫಲ ಇದೆ. ಅದ್ಭುತವಾದ ವಿಚಾರಗಳು ನಾನು ಹೇಳೋದಿದೆ ಈ ವಿಡಿಯೋದಲ್ಲಿ. ವಿಡಿಯೋ ಕೊನೆ ತನಕ ನೋಡ್ಬೇಕು ಅಂತ ಹೇಳಿದೀವಿ. ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸಿ. GB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ. 80 ರಿಂದ 100 ಪುಟ ಅಂದ್ರೆ ಸುಮ್ಮನೆ ಊಹೆ ಮಾಡ್ಕೊಳ್ಳಿ ಎಷ್ಟು ವಿಸ್ತೀರ್ಣವಾಗಿರತಕ್ಕಂಥ ಮಾಹಿತಿ ಇದೆ ಇದರಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೋಡಿ, ಇನ್ನು ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಈ ವ್ಯಾಪಾರ ವಹಿವಾಟಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಏನು ನೀವು ಕಷ್ಟಪಟ್ಟಿರ್ತೀರಲ್ಲ ಅದಕ್ಕೆ ತಕ್ಕಂತೆ ಒಂದು ಲಾಭ ಅನ್ನುವಂಥದ್ದು ಸಿಗುತ್ತೆ. ಧನಪ್ರಾಪ್ತಿ ಯೋಗಗಳು ತುಂಬಾ ಚೆನ್ನಾಗಿದೆ. ಕುಟುಂಬದ ಒಂದು ಶ್ರದ್ಧೆ ಮತ್ತು ಸಾಧನೆಗಳು ಮಾನಸಿಕವಾಗಿ ನಿಮಗೆ ತೃಪ್ತಿ ನೀಡ್ತವೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇತರೆ ಸದಸ್ಯರು, ನಿಮ್ಮ ಮಕ್ಕಳು ಅಥವಾ ಇತರೆ ಸದಸ್ಯರು ನಿಮಗೆ ಒಂದು ಖುಷಿಯನ್ನ ತಂದು ಕೊಡ್ತಾರೆ, ಸಂತೋಷವನ್ನು ತಂದು ಕೊಡ್ತಾರೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಯಾಣದಿಂದ ಹಲವು ಅನುಕೂಲಗಳು ಉಂಟಾಗುವಂಥದ್ದು. ಚಿಕ್ಕ ಪುಟ್ಟ ಪ್ರಯಾಣಗಳು, ಅದು ಸಣ್ಣ ಮುಟ್ಟದ್ದೇ ಇರ್ಬೋದು, ದೊಡ್ಡ ಪ್ರಮಾಣದ್ದೇ ಇರ್ಬೋದು, ಪ್ರಯಾಣ ಆಗುವಂತಹ ಸನ್ನಿವೇಶಗಳು ಕೆಲಸದ ನಿಮಿತ್ತವಾಗಿ ಅದು ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಕಾಲೆಳಿತಕ್ಕಂತಹ ಬುದ್ಧಿಯಿಂದ ಕೆಲವೊಂದು ಜನಗಳಿಂದ ನೀವು ಬುದ್ಧಿ ಕಲಿಬೇಕು, ಎಚ್ಚರಿಕೆ ಇರಬೇಕು. ಅವರಿಗೆ ಎಲ್ಲ ಗುಟ್ಟುಗಳನ್ನ ಹೇಳ್ಬಿಡಬಾರ್ದು, ಅವರ ಬಗ್ಗೆ ಎಚ್ಚರಿಕೆ ಇರಬೇಕು. ಸುಮ್ಮನೆ ಇಲ್ಲ ಸಲದ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೋಬಾರ್ದು. ಏನೋ ಕೋಪ ಬಂದು ಒಂದು ಮಾತ್ರಕ್ಕೆ ಸಡನ್ ಆಗಿ ಬಾಯಿ ತಪ್ಪಿ ಏನೋ ಒಂದು ದುಡುಕುತನದ ಮಾತಾಡಬಾರ್ದು. ಸ್ವಲ್ಪ ನಿಮ್ ಕಂಟ್ರೋಲ್ ಅಲ್ಲಿ ಇರಬೇಕು, ಸೈಲೆಂಟ್ ಆಗಿರ್ಬೇಕು. ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು. ಕೆಲಸದಿಂದ, ನಿಮ್ಮ ಬೆಳವಣಿಗೆಯಿಂದ, ನಿಮ್ಮ ಯಶಸ್ಸಿನಿಂದಾನೇ ಉತ್ತರ ಕೊಡುವಂತ ಕೆಲಸ ಮಾಡ್ಬೇಕಾಗತ್ತೆ. ನೀವು ಇಲ್ಲಿ ಅಂದಾಗ ಮಾತ್ರ ನಿಮಗೆ ಒಳ್ಳೆ ಅನುಕೂಲಕರವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕಾಗತ್ತೆ. ಇನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕೆಲಸನ ಮಾಡ್ಕೊಳ್ಳಿ. ತಿಂಗಳಲ್ಲಿ ಗುಣಮಟ್ಟದ ಆಸ್ತಿಯಿಂದಾಗಿ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬಹುದು. ನಿಮ್ಮ ಹತ್ರ ಇರ್ತಕ್ಕಂಥ ಬೆಲೆ ಬಾಳುವಂತ ವಸ್ತುಗಳನ್ನ ಅದು ಬೇರೆ ರೀತಿಯಲ್ಲಿ ಪರಿವರ್ತಿಸ್ತಕ್ಕಂಥದ್ದು. ಎಕ್ಸಾಂಪಲ್, ಒಂದು ಹೊಲ ಇತ್ತು ಅದನ್ನ ಸೈಟ್ ಮಾಡ್ಕೋಬಹುದು, ಸೈಟ್ ಇತ್ತು ಅದನ್ನ ಹೊಲ ಮಾಡ್ಕೋಬಹುದು, ಅಥವಾ ಯಾವುದೋ ಹಳೆ ಮನೆ ಇತ್ತು ಅದನ್ನು ಕೊಟ್ಟು ಬೇರೆ ಹೊಸ ಮನೆ ಕೊಂಡ್ಕೋಬಹುದು, ಕಟ್ಟಬಹುದು. ಈ ರೀತಿ ಏನೋ ಒಂದು ಪರಿವರ್ತನೆ ಆಗುತ್ತೆ ಕೆಲವೊಂದು ಜನರಿಗೆ. ಇನ್ನು ಮಾನಸಿಕವಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿ ಅನ್ನುವಂಥದ್ದಿರುತ್ತೆ. ಇದು ಮೇನ್ ಮುಖ್ಯ. ಮನುಷ್ಯನಿಗೆ ಎಷ್ಟಿದ್ರೇನು ಮನಸ್ಸಿಗೆ ಸಮಾಧಾನ, ಶಾಂತಿ ಇತ್ತು ಅಂತಂದ್ರೆ ಜೀವನ ಸಕ್ಸಸ್ ಆದಂಗೆ. ಹಾಗಾಗಿ ಮಾನಸಿಕವಾದ ಶಾಂತಿಗಳು ಸಿಗುತ್ತೆ, ಚಿಂತೆ ಮಾಡಬೇಡಿ. ಚಿಂತೆ ಸಾಕಷ್ಟು ಇರುತ್ತೆ, ಅದ್ರ ಮಧ್ಯದಲ್ಲೇ ಸಂತೋಷ ಹುಡುಕುವಂತಹ ಹೋರಾಟ ಇರುತ್ತಲ್ಲ, ಅದು ಮೆಚ್ಚಬೇಕಾಗಿರುವಂಥದ್ದು. ಕಠಿಣ ಪರಿಶ್ರಮದಿಂದ ಹಣದ ಹರಿವು ಉತ್ತಮವಾಗಿರ್ತಕ್ಕಂಥದ್ದು. ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಕೆಲವೊಬ್ಬರಿಗೆ ಅಶುಭ ಸುದ್ದಿಗಳು ಕೂಡ ಕಂಡು ಬರುವಂತ ಸಾಧ್ಯತೆಗಳಿರುತ್ತೆ. ಖರ್ಚು ಹೆಚ್ಚಾದ್ರೂ ಕೂಡ ಲಾಭದಾಯಕ ಯೋಜನೆಗಳಿಂದ ಪಾರಾಗುವಂತ ಸನ್ನಿವೇಶಗಳಿದೆ. ಅಂದ್ರೆ ಒಳಹರಿವು, ಹಣಕಾಸಿನ ಒಳಹರಿವು ಚೆನ್ನಾಗಿರೋದ್ರಿಂದ
ಖರ್ಚಿದ್ರು ಕೂಡ ಅದನ್ನ ಎಲ್ಲೋ ಒಂದ್ ಕಡೆ ಎಸ್ಕೇಪ್ ಆಗ್ಬಿಡ್ತೀರಿ. ಆದ್ರೂ ಆತರ ಮಾಡಬಾರ್ದು. ಯಾಕಂತಂದ್ರೆ ದುಡ್ಡಿದೆ ಅಂದ್ ಮಾತ್ರಕ್ಕೆ ಖರ್ಚಿಗೆ ಕಡಿವಾಣ ಹಾಕ್ಬೇಕಾಗತ್ತೆ. ಈಗ ಉಳಿಸ್ಕೊಂಡ್ರೆ ಅಂದ್ರೆ ಮುಂದೆ ಸಂದರ್ಭಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ತೃಪ್ತಿದಾಯಕವಾಗಿರ್ತಕ್ಕಂತಹ ಹಣಕಾಸಿನಿಂದ ಕೆಲವೊಂದು ಅನುಕೂಲಗಳು ಆಗತ್ತೆ. ಹಣಕಾಸಿನಿಂದ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಂಧು ಮಿತ್ರರನ್ನ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಆಧರಿಸುವಂತಹ ಸನ್ನಿವೇಶ. ಅವರಿಗೆ ಉಪಚಾರ ಮಾಡ್ತೀರಿ, ಸತ್ಕರಿಸ್ತೀರಿ, ಗೌರವಿಸ್ತೀರಿ, ಅಥವಾ ಅವ್ರಿಗೆ ಬೇಕು ಬೇಡಗಳನ್ನ ಉಡುಗೊರೆಯಾಗಿ ಕೊಡುವಂಥದ್ದು, ಅವ್ರಿಗೆ ಖುಷಿ ಪಡಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ನಿಮ್ಮ ಹತ್ರ ಹಣಕಾಸಿನ ಒಳಹರಿವು ಇರೋದ್ರಿಂದ. ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಕಾನೂನು ವಿವಾದಗಳು ಬಗೆಹರಿಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಯಾವುದೋ ಒಂದು ವ್ಯಾಜ್ಯ ಇದೆ, ಕಾನೂನು ತೊಡಕಿದೆ, ಬಹಳ ದಿನಗಳಿಂದ ಒಂದು ಕಾಂಟ್ರವರ್ಸಿಗಳಿದಾವೆ, ಅದರಿಂದ ಸ್ವಲ್ಪ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ, ಬಗೆಹರಿತವೆ. ತಂದೆ ಮಕ್ಕಳ ಸಂಬಂಧ ಸುಮಧುರವಾಗಿರತಕ್ಕಂಥದ್ದು, ಒಂದ್ ಒಳ್ಳೆ ಬಾಂಧವ್ಯ ಇರುತ್ತೆ, ಒಂದ್ ಒಳ್ಳೆ ಪ್ರೇಮ ಇರುತ್ತೆ, ಮಮಕಾರ ಇರುತ್ತೆ, ಕರುಣೆ ಇರುತ್ತೆ. ಒಬ್ಬರ ಮೇಲೆ ಒಬ್ರಿಗೂ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಒಳ್ಳೆ ರಿಸಲ್ಟ್, ಒಳ್ಳೆ ಫಲ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಈ ತಿಂಗಳಲ್ಲಿ. ವ್ಯಾಪಾರಸ್ಥರಿಗೆ ಚೆನ್ನಾಗಿದೆ, ನೌಕರಿದಾರರಿಗೆ ಚೆನ್ನಾಗಿದೆ, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಇರುವಂತವ್ರಿಗೆ ಚೆನ್ನಾಗಿದೆ, ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಕೆಲವೊಂದು ಸವಾಲುಗಳಿದೆ. ಆ ಸವಾಲುಗಳು ಈ ವಿಡಿಯೋದಕ್ಕೂ ತಿಳಿಸಿರುವಂತದ್ದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಅದನ್ನ ಆಚರಣೆಗೆ ತಗೊಂಡ್ಬಂದ್ರೆ ಇನ್ನೂ ಅದ್ಭುತವಾದ ಫಲ ಸಿಗುತ್ತೆ. ಅದಕ್ಕಿಂತ ಅದ್ಭುತವಾದ ಫಲ ಸಿಗಬೇಕು ಅಂದ್ರೆ ದೈವ ಕೃಪೆ ಬೇಕು ನಿಮಗೆ. ದೈವ ಕೃಪೆ ಬೇಕು ಅಂತಂದ್ರೆ ಪರಿಹಾರಗಳನ್ನು ಬೇಕಾಗುತ್ತೆ. ಆ ಪರಿಹಾರಗಳು ಯಾವುದು, ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಳ್ಳೋಣ. ಆ ಮಾಹಿತಿಗಳನ್ನು ತಿಳಿಸೋದಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ಮಾಹಿತಿಯನ್ನ ಈ ಜುಲೈ ತಿಂಗಳ ಮಾಹಿತಿ ಸಿಗುತ್ತೆ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಅಂತ ನೋಡಿದ್ರೆ, ನೋಡಿ, ಶ್ರೀ ಮಹಾಗಣಪತಿ ಕ್ಷೇತ್ರ ದರ್ಶನದಿಂದ ಒಳ್ಳೆ ಫಲ ಸಿಗುತ್ತೆ. ಗಣಪತಿಯ ದರ್ಶನ ಮಾಡೋದು, ಗಣಪತಿಯ ದೇವಾಲಯಕ್ಕೆ ಹೋಗುವಂಥದ್ದು, ಪೂಜೆ ಮಾಡುವಂಥದ್ದು, ನಿಮ್ಮ ಶಕ್ತಿಯಾನುಸಾರವಾಗಿ ಪೂಜೆ ಮಾಡುವಂಥದ್ದು, ಗಣೇಶನಿಗೆ ಆರಾಧನೆ ಮಾಡಬೇಕು ನೀವು, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಶ್ರೀ ಮಹಾಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಭಗವಂತನ ಸೇವೆಯನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅದ್ಭುತವಾದ ಫಲ ಸಿಗುತ್ತೆ. ದೈವ ಕೃಪೆಗೆ ಪಾತ್ರವಾಗ್ತೀರಿ. ದೈವ ಕೃಪೆ ಅನ್ನುವಂಥದ್ದು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.